ಅಪ್ಪಿ ತಪ್ಪಿ ನಾವೇನಾದ್ರು ಒಂದ್ ಕಿತ್ಲೆ ಏನಾದ್ರು ಎತ್ಬಿಟ್ಟು ಜೋಗ್ ಹಾಕೊಂಡ್ಬಿಟ್ರೆ ಮುಗಿತ್ ನಮ್ ಕತೆ. ಊರಿಗೆ ಬತ್ತಿದಂಗೆ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಹೇಳ್ತಾರೆ, ಅಲ್ಲೋಡಪ್ಪ ಬೋರಣ್ಣ ಮಗ ಬಂದ್ಬಿಟ್ಟು ಜಾತ್ರೆ ಬಂದ್ಬಿಟ್ಟು ಕಿತ್ಲೆ ಜೋಬು ಬಿಡ್ಕೊಬಿಟ್ಟು ಅಂದ್ಬಿಟ್ಟು 20 ರೂಪಾಯಿ ಕಿತ್ಲೆಣ್ಣಿಗೆ 20 ವರ್ಷ ಹೇಳಿ ಹೇಳಿ ನಮ್ಮ ಮರ್ಯಾದೆ ಕಳೆದ್ಬಿಟ್ಟು ಊರು ಬಿಡಿಸ್ಬಿಟ್ಟಾರೆ. ಪ್ರೀತಿಯ ಎಲ್ಲ ವೀಕ್ಷಕರಿಗೆ ನಗುವ ನಯನ ಚಾನಲ್ ಇಂದ ನಿಮ್ಮ ಪ್ರೀತಿಯ ಬಿ ಪ್ರತಾಪ್ ಮಾಡುವ ನಮಸ್ಕಾರಗಳು. ನೋಡಿ, ನಮ್ಮ ರೈತರ ಬಗ್ಗೆ ಎಷ್ಟು ಕೊಂಡಾಡಿದ್ರು ಸಾಕಾಗಲ್ಲ. ಯಾಕೆ ಹೇಳಿ? ರೈತರೇ ರೀ ನಮ್ಮ ದೇಶದ ಬೆನ್ನೆಲುಬು. ರೈತರು ಏನಾರ ಅಕಸ್ಮಾತ್ ಬೆಳೆಯದನ್ನ ನಿಲ್ಲಿಸ್ಬಿಟ್ರೆ ನಮ್ಮ ಕತೆ ಎಲ್ಲ ಮೂರಾ ಬಟ್ಟೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಶನ ಕಾಯ್ತಿದಾರಲ್ಲ ಸೈನಿಕರು, ಅವ್ರಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೌರವವನ್ನು ನಾವಿವತ್ತು ನಮ್ಮ ರೈತರು ಕೊಡ್ತೀವಿ. ಯಾಕೆ ಹೇಳಿ? ರೈತನೇ ಜೀವಾಳ, ರೈತನೇ ಬೆನ್ನೆಲುಬು, ರೈತನೇ ದೇಶದ ಆಸ್ತಿ. ಅದರಿಂದ ಸರಿ, ನಾವೀಗ ಏನು ಮಾಡ್ತೀವಿ, ಸಿಟಿ ಕಡೆ ಬರೋಣ. ಸಿಟಿಗೂ ಹಳ್ಳಿಗೂ ಸೂಪರ್ ಮಾರ್ಕೆಟ್ಗೂ ಸಂತೆಗೂ ಏನು ಒಂದು ನಗುವಿನ ವ್ಯತ್ಯಾಸ ನಾವು ನೋಡೋಣ ಬನ್ನಿ. ನಾವು ಸೂಪರ್ ಮಾರ್ಕೆಟ್ಗೆ ಅಂತ ಹೋದ್ವಿ. ಸೂಪರ್ ಮಾರ್ಕೆಟ್ಗೆ ಹೋದ ತಕ್ಷಣ ಅಲ್ಲೊಬ್ಬ ಸೆಕ್ಯೂರಿಟಿ ನಿಲ್ಲಿಸ್ಬಿಟ್ಟು ನಮಗೆ ಸೆಲ್ಯೂಟ್ ಹೊಡೆದ ತಕ್ಷಣ ನಮಗೆ ಖುಷಿ. ಅಲ್ಲೇ ಸೆಲ್ಯೂಟ್ ಹೊಡೆದ್ಬಿಟ್ಟು ನಮಗೆ ಎಷ್ಟೊಂದು ಗೌರವ ಕೊಡ್ತಾವನೆ ಅಂತೇಳಿ ಸೆಲ್ಯೂಟ ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೋಗೋಣ ಅಂತ ಹೋಗ್ತೀವಿ. ನಿಲ್ಲಿಸಿ ಸರ್ ಅಂತ ಹೇಳ್ದ. ಯಾಕಪ್ಪ ಅಂತ ಕೇಳಿದ್ರೆ, ಅದು ಯಾವುದೋ ಇಷ್ಟು ಉದ್ದ ಮಿಷಿನ್ ಹಿಡಿದ್ಬಿಟ್ಟು ಮೇಲಿಂದ ಕೆಳಕ್ಕೆ ಟುಯ್ಯ ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಹಿಡಿತಾನೆ. ನಮ್ಗೆ ಆಶ್ಚರ್ಯ, ಏನಪ್ಪ ಇದನ್ನು ಕೇಳಿದ್ರೆ, ಇಲ್ಲ ಸರ್ ಏನಾರ ಬಾಂಬ್ ಏನಾರ ತಂದ್ಬಿಟ್ಟಿದಾರ ಅಂದ್ಬಿಟ್ಟು ಚೆಕ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅಲ್ಲ, ನಾವು ಸೂಪರ್ ಮಾರ್ಕೆಟ್ಗೆ ಏನು ಬಾಂಬ್ ಹಾಕೋಕೆ ಹೋಯ್ತೀವಿ? ಇಲ್ಲ ಅಲ್ವಾ? ನಾವು ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ಒಳಗಡೆ ಹೋದ್ರೆ ನಮ್ಮನ್ನು ಚೆಕ್ ಮಾಡಿಬಿಟ್ಟು ಒಳಗಡೆ ಕಳಿಸ್ತಾನಲ್ಲ, ಯಾವ್ದ್ರಿ ನ್ಯಾಯ ಇದು? ಅದೇ ಬನ್ರಿ ನಮ್ಮ ಹಳ್ಳಿಲಿ ಸಂತೆಗೆ ಹೋಗಿ, ಸರಿನಾ, ಚೆಕ್ ಮಾಡೋದಲ್ಲ, ಸಂತೆಗೆ ಎಂಟ್ರಿ ಆಗ್ತಿದಂಗೆ ನಮ್ಮ ಸಂಬಂಧ, ನಮ್ಮ ಅಣ್ಣ ತಮ್ಮ, ನಮ್ಮ ನೆಂಟರು, ನಮ್ಮ ಸ್ನೇಹಿತರು ಸಂತೆಲಿ ಓಡ್ ಬಂದು ನಮ್ಮನ್ನು ಬಾಚಿ ತಪ್ಕೊಳ್ತಾರೆ. ಎಂಥ ಒಂದು ಅಭಿಮಾನ ಅಲ್ವಾ? ಆ ಪ್ರೀತಿ ವಿಶ್ವಾಸ ಏನಿರುತ್ತೆ ನೋಡಿ ನಮ್ಮ ಸಂತೆಲಿ. ಆದರೆ ಈ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಇದೆಯಾ? ಸರಿ ಆಯಿತು, ನಾವು ಒಂದು 500 ರೂಪಾಯಿನ ಜೋಬಲ್ಲಿ ಇಟ್ಕೊಂಡು ಸೂಪರ್ ಮಾರ್ಕೆಟ್ಗೆ ಏನೋ ಒಂದು ಸಣ್ಣ ಪುಟ್ಟ ಸಾಮಾನು ತರೋಕೆ ಅಂತ ಒಳಗಡೆ ಹೋಗ್ತೀವ. ಹೋದ ತಕ್ಷಣ ಇನ್ನೊಬ್ರು ಸಿಕ್ಬಿಡ್ತಾರೆ ಅಲ್ಲಿ. ನೀಟಾಗಿ ನಮ್ಮನ್ನು ನೋಡಿದ ತಕ್ಷಣ ಹಿ ಅಂತೇಳಿ ಸ್ಮೈಲ್ ಮಾಡಿಬಿಟ್ಟು ಕೈಗೆ ಒಂದು ಟ್ರಾಲಿ ಕೊಟ್ಬಿಡ್ತಾರೆ. ನಾವು ಕುಟುಂಬ ಸಮೇತ ಹೋದರೆ ಆ ಟ್ರಾಲಿ ನೋಡಿದ ತಕ್ಷಣ ಮಕ ನೋಡ್ಕೊಂಡು ನಾವು ನಮ್ಮ ಕುಟುಂಬದವರು ಒಬ್ರಿಗೊಬ್ರು, ಏನಪ್ಪ 500 ರೂಪಾಯಿನ ಸಾಮಾನು ಏನೋ ಸಣ್ಣ ಪುಟ್ಟ ತರೋಕೆ ಅಂತ ಬಂದರೆ ಇವ್ರು ನೋಡಿದ್ರೆ ಇಷ್ಟೊಂದು ದೊಡ್ಡ ಟ್ರಾಲಿ ಕೊಟ್ಬಿಟ್ರಲ್ಲ ಅಂಥೇಳಿ ನಮಗೆ ಒಂದು ಗಿಲ್ಟ್ ಫೀಲ್ ಆಗ್ಬಿಟ್ಟು ಮಿನಿಮಮ್ ಒಂದು 5-6 ಸಾವಿರ ರೂಪಾಯಿನ ಸಾಮಾನಾದರೂ ತಗೊಳ್ಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ನಾವು ನನ್ನ ಹೆಂಡತಿ ಮಕ ನೋಡಿದ ತಕ್ಷಣ ಬೆಳತಿ ಇವತ್ತು 5-6 ಸಾವಿರ ರೂಪಾಯಿ ಟ್ಯಾಕ್ಸು ಅಂತ ನಾನು ಯೋಚನೆ ಮಾಡ್ತಿದ್ನಾ. ಆ ಕಡೆ ನನ್ನ ಹೆಂಡತಿ ಮನಸ್ಸಲ್ಲಿ ಏನು ಗೊತ್ತಾ, ನಡ್ರಿ ಇವತ್ತು 5-6 ಸಾವಿರ ರೂಪಾಯಿ ಟ್ಯಾಕ್ಸ್ ಅಲ್ಲ ಆಯ್ತೆ ನಿಮಗೆ ಅಂತ ಹೇಳಿದ್ರು. ಯಾಕೆ ಹೇಳಿ? ಆ ಸಾಲದ ಕಾರ್ಡ್ ಅಂತ ಒಂದು ಕೊಟ್ಬಿಟ್ಟಿರ್ತಾರಲ್ಲ, ಅದನ್ನು ತಗೊಂಡು ನಾವು ಒಳಗಡೆ ಹೋದಾದ್ಮೇಲೆ ಎಲ್ಲಿ 5-6 ಸಾವಿರ ರೂಪಾಯಿ ತುಂಬ್ತಾ ಇರೋದೆ, ಇದು ಖಾಲಿ ಆಗ್ತಿರೋದೆ, ತುಂಬ್ತಾ ಇರೋದೆ, ಖಾಲಿ ಆಗ್ತಿರೋದೆ. ಅದೇ ಬನ್ನಿ ನಮ್ಮ ಹಳ್ಳಿಗೆ, ಏನು ಹೇಳ್ತೀರಾ, 500 ರೂಪಾಯಿ ಜೋಬಲ್ ಮಡಿಕೊಂಡು ಹೋಯ್ತು ಅಂತ ಹೇಳಿದ್ರೆ, ಒಂದು ರೌಂಡ್ ಹಿಂಗೆ ಹೊಡಿತು ಅಂತ ಹೇಳಿದ್ರೆ ಒಂದು ಮೂಟೆ ತುಂಬ ಸಾಮಾನು ತರ್ಬೋದು. ಅಯ್ಯೋ, ಏನೇನು ತಗೊಳ್ತೀರ ರೀ, ಏನು ಬೇಕಾದನ್ನೆಲ್ಲ ತೊಗೊಬೋದು ನೀವು ಸಂತೆಲಿ. ಯಾವ ತರಕಾರಿ ಬೇಕು, ಯಾವ ಕುರಿ ಬೇಕು, ಯಾವ ಕೋಳಿ ಬೇಕು, ಯಾವ ಮೇಕೆ ಬೇಕು, ಗೊಬ್ಬರ ಸಹಿತ ಎಲ್ಲ ಸಿಗ್ತದೆ ನಮ್ಮ ಸಂತೆಲಿ. ಈ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತಾ? ಬನ್ನಿ. ಆಮೇಲೆ ಈ ಸೂಪರ್ ಮಾರ್ಕೆಟಲ್ಲಿ ಈ ವ್ಯಾಪಾರ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಏನೇನು ಟ್ರಿಕ್ಸ್ ಉಪಯೋಗಿಸ್ಬಿಟ್ಟಿದಾರ ಗೊತ್ತಾ? ಅಯ್ಯೋ, ಯಾಕೆ ಹೇಳ್ತೀರ ಕತೆನ? ಆ ಟ್ರಾಲಿ ಬೇರೆ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇರ್ತೀವ. ಹೋದ್ರೆ ಆ ಟ್ರಾಲಿ ಹೆಂಗಿರುತ್ತೆ ಗೊತ್ತಾ? ನಾವು ಸೊಂಟೆ ಬಗ್ಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ, ಓವಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಅನ್ನೋ ಥರ ಕಣ್ಣಿಲ್ದವ್ರು ಹಂಗೆ ಗಾಡಿ ಹಿಡ್ಕೊಂಡು ಹೋಗ್ತಿರ್ತೀವಲ್ಲ, ಅಮ್ಮ ತಾಯಿ ಭಿಕ್ಷಾ ಕೊಡಿ ಅಂತ ಅಂದ್ಬಿಟ್ಟು. ಆ ಥರ ನಮ್ಮ ಸಂತೆಯಲ್ಲಿ ಹಂಗಿಲ್ಲ ರೀ. ಹೆಗಲ ಮೇಲೆ ಒಂದು ಬ್ಯಾಗ್ ಹಾಕೊಂಡು ಏನು ರಾಜನ್ ಥರ ಫುಲ್ಲು ನಡ್ಕೊಂಡು ಹೋಯ್ತಾ ಇದ್ರೆ, ಅಣ್ಣ ಬರೋಣ ಅಂತ ಅಂತಾರೆ. ಎಂಥೋ ರಾಜ್ ಮರ್ಯಾದೆ ಅಲ್ವಾ ನಮ್ಮ ಸಂತೆಯಲ್ಲಿ. ಆಮೇಲೆ ಈ ಸೂಪರ್ ಮಾರ್ಕೆಟಲ್ಲಿ ಇನ್ನೊಂದು ವಿಷಯ ಗೊತ್ತಾ? ಆ 3 ಸ್ಟ್ಯಾಂಡ್ಗಳ ಥರ ಮಾಡಿಬಿಟ್ಟಿರ್ತಾರಪ್ಪ. ಕೆಳಗಡೆ ಸ್ಟ್ಯಾಂಡಲ್ಲಿ ಬಂದ್ಬಿಟ್ಟು ಈ ಮಕ್ಳಿಗೆ ತಿಂಡಿ ಸಾಮಾನುಗಳೆಲ್ಲ ಇಟ್ಬಿಟ್ಟಿರ್ತಾರೆ. ಈ ಬಿಸ್ಕೆಟು, ಈ ಬನ್ನು, ಈ ರಸ್ಕು, ಈ ಕುರ್ಕುರೆ ತಿಂಡಿಗಳು, ಆ ಥರದ್ದೆಲ್ಲ ಇಟ್ಬಿಟ್ಟಿರ್ತಾರೆ. ನಮ್ಮ ಮಕ್ಳು ಇರ್ತಾವಲ್ಲ, ಹೋಗ್ಬಿಟ್ಟು ಅಪ್ಪ ತಿಂಡಿ ಅಂದ್ಬಿಟ್ಟು ಎಲ್ಲನೂ ಎತ್ಕೊಂಡ್ಬಿಡ್ತವೆ. ನಾವು ಬೇಡ ಅನ್ನೋಂಗಿಲ್ಲ. ಅಪ್ಪಿ ತಪ್ಪಿ ನಾವೇನಾರ ಬೇಡ ಅಂದ್ಬಿಟ್ರೆ ನಮ್ಮ ಥರನೇ ಶಾಪಿಂಗ್ ಮಾಡೋಕೆ ಬಂದಿರ್ತಾರಲ್ಲ, ಅವ್ರು ನೋಡ್ಬಿಟ್ಟು ಅಯ್ಯೋ ಏನು ಕಂಜೀಸ, ಏನು ಮಕ್ಳಿಗೇನು ಕೊಡಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಿಡ್ತಾರೆ ಅಂದ್ಬಿಟ್ಟು ನಾವು ಡೀಸೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಎತ್ಕೊಳಪ್ಪ ಅಂತ ಅಂತೀವಿ. ಬರ್ರಿ ನಮ್ಮ ಸಂತೆ ಕಡೆ ಎಂತೆಂಥ ತಿಂಡಿಗಳು, ಡಿಸ್ಕೋ ಪುರಿ, ಕಡಲೆಪುರಿ, ಬತಾಸು,
ಮಿಠಾಯಿ, ಬೋಂಡ, ಬಜ್ಜಿ, ವಡೆ ಎಂತೆಂಥವೆಲ್ಲ ಹಾಕಿರ್ತಾರೆ. ಏನು ಕೈ ಹಾಕಿತ್ಕೊಂಡ್ರು ಏನೋ ಒಂದು 2-3 ರೂಪಾಯಿ, 20 ರೂಪಾಯಿ 30 ರೂಪಾಯಿಲೆಲ್ಲ ಮುಗ್ದಾಯ್ತದಪ್ಪ. ಆದ್ರೆ ಇಲ್ಲಿ ಹಂಗಲ್ಲಲ್ಲಿ ಏನೋ ಇಲ್ಲಿ ಒಂದು ಸಣ್ಣ ತಿಂಡಿ ಸಾಮಾನುಗಳಿಗೂ ದೊಡ್ಡ ದೊಡ್ಡ ರೇಟ್ ಹಾಕಿ ಬಡಗಿರ್ತಾರೆ. ಮಕ್ಳಿಗೂ ಬಂದ್ಬಿಟ್ಟು ಅಲ್ಲಿ ಶಾಪಿಂಗ್ ಮಾಡಬೇಕು ಆ ಥರ ಟ್ರಿಪ್ಸ್ಗಳು ಮಾಡಿರ್ತಾರಲ್ಲ ನಮ್ಮ ಸೂಪರ್ ಮಾರ್ಕೆಟಲ್ಲಿ. ಏನು ಟ್ರಿಕ್ಸ್ ರೀ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಈ ಸೂಪರ್ ಮಾರ್ಕೆಟಲ್ಲಿ ಆ ಮಧ್ಯ ಸ್ಟ್ಯಾಂಡ್ ಇರುತ್ತೆ ನೋಡಿ, ಅಲ್ಲಿ ಹೆಣ್ಮಕ್ಳಿಗೆ ಅಂತೇಳಿ ಒಳ್ಳೊಳ್ಳೆ ಸೌಂದರ್ಯವರ್ಧಕ ಸಾಮಾನುಗಳೆಲ್ಲ ಇಟ್ಬಿಟ್ಟಿರ್ತವೆ. ಏನು ಕ್ಯಾಚಿ ಐಟಮ್ ಅಂತ ಹೇಳ್ತೀರಾ, ಹೋದ ತಕ್ಷಣ ಎಲ್ಲ ಎತ್ತೆ ಹಾಕೊಂಬಿಟ್ರೆ ಇಲ್ಲಿ ಫುಲ್ಲು ಪರ್ಸಲ್ಲಿ ದುಡ್ಡೆಲ್ಲ ಖಾಲಿ ಆಗ್ತಿರ್ತದೆ. ನಾವು ಕೇಳುವಂಗಿಲ್ಲ ಬಿಡುವಂಗಿಲ್ಲ. ಹೆಣ್ಮಕ್ಳ ಹತ್ರ ಕೇಳೋಕ್ಕಾಯ್ತದ? ಯಾರು ಕೇಳೋಕ್ಕಾಗಲ್ಲ. ಸುಮ್ಮನೆ ಅಕಸ್ಮಾತ್ ಸ್ವಲ್ಪ ಶಾಪಿಂಗ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ನಮ್ಮ ವೈಫ್ ಇರ್ತಾರಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಲ್ಲ ಹೆಣ್ಮಕ್ಳುಗಳು, ಅವ್ರನ್ನ ಹೋಗ್ಬಿಟ್ಟು ಅಯ್ಯೋ ಚೈತ್ರನ ಗಂಡ ಏನೋ ಕೊಡಿಸ್ತಾನೆ ಇಲ್ಲ ಅವ್ನ ಹೆಂಡ್ತಿಗೆ ಅಂತ ಅಂದ್ಬಿಟ್ಟು ಎಲ್ಲಾದರೂ ರೇಗಿಗಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೂ ನಾವು ಸೈಲೆಂಟಾಗಿ ನಿಂತ್ಕೊಬಿಡ್ತೀವಿ. ನಮ್ಮ ಸಂತೆಲ್ಲ ಹಂಗಲ್ಲ ಅಪ್ಪ. ಏನು ಹೆಣ್ಮಕ್ಳುಗಳು ಏನು ತಗೋತೀರಾ? ಪೌಡ್ರ್ ಡಬ್ಬ ಬೇಕಾ? ಮಾಚಣಿಗೆ ಬೇಕಾ? ಏನು ಬೇಕು ನಿಮಗೆ? ಡಿಸ್ಕೋ ರಬ್ಬರ್ ಬೇಕಾ? ಏನು ತಗೊಂಡ್ರು 10-20 ರೂಪಾಯಿಲೆಲ್ಲ ಮುಗ್ದೋಗ್ತಾರೆ ರೀ. ಅದೇ ನಮ್ಮ ಸಂತೆ ಪವರು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಸೂಪರ್ ಮಾರ್ಕೆಟಲ್ಲಿ ನೋಡ್ರಿ ಎಂತೆಂಥ ಟ್ರಿಕ್ಸ್ ಮಾಡಿದ್ದಾರೆ ವ್ಯಾಪಾರ ಮಾಡೋಕ್ಕೆ ಅಂತೇಳಿ. ಒಳಗಡೆ ಹೋಗ್ತೀವಾ, ಒಳ್ಳೆ ಸುರಂಗ ಮಾರ್ಗ ಇದ್ದಂಗೆ ಇರುತ್ತೆ. ಏನು ಆ ಸೂಪರ್ ಮಾರ್ಕೆಟು, ಎಲ್ಲೋಯ್ತೀವಿ ಅಲ್ಲೇ ಬರ್ತೀವಿ. ಆಮೇಲೆ ಆ ಕಡೆ ಏನಾರು ಹೋಗೋಣ ಅಂತ ಹೇಳಿದ್ರೆ ಫುಲ್ ಆ ಕಡೆ ಸ್ಟ್ಯಾಂಡ್ಗಳು ಬೇರೆ ಜೋಡಿಸ್ಬಿಟ್ಟಿರ್ತಾರೆ. ಎಲ್ಲೋದ್ರೂ ನಮಗೆ ಎಲ್ಲೋಗಿದ್ದೀವಿ ಎಲ್ಲಿ ಬರ್ತೀವಿ ಏನು ಗೊತ್ತೇ ಆಗಲ್ಲ. ಆಮೇಲೆ ಇನ್ನೊಂದು ನೋಡಿ, ಸುತ್ತಮುತ್ತ ಎಲ್ಲೋ ಗಡಿಯಾರನೇ ಹಾಕಿರಲ್ಲ ರೀ. ಯಾಕೆ ಹೇಳಿ? ಸೂಪರ್ ಮಾರ್ಕೆಟ್ ಎಲ್ಲರ ಗಡಿಯಾರ ಹಾಕ್ಬಿಟ್ರೆ ಟೈಮ್ ಆಗೋಯ್ತು ನೋಡಿ ಬೇಗ ಎಲ್ಲರ ಹೊರಟೋಯ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಇಕ್ಕಿಲ್ಲ ಅವರು. ಇನ್ನೊಂದು ಹೇಳಿ ಹೇಳ್ತೀನಿ ನೋಡಿ. ಆಮೇಲೆ ಕಲರ್ ಗೋಡೆಗಳಿಗೆಲ್ಲ ಫುಲ್ ಬಣ್ಣ ಹೊಡೆದ್ಬಿಟ್ಟಿರ್ತಾರ. ಆ ಗೋಡೆಗಳು ನೋಡ್ಕೊಂಡು ಅಲ್ಲಲ್ಲೇ ಸುತ್ತಾ ಇರ್ತೀವಿ. ಆಮೇಲೆ ಸುತ್ತಮುತ್ತ ಒಳ್ಳೆ ಕಲರ್ ನಕ್ಷತ್ರಗಳೆಲ್ಲ ಬಂದ್ಬಿಟ್ಟಿರ್ತೀವಲ್ಲ, ಆ ಕಲರ್ ಗೋಡೆ ಕಲರ್ ನಕ್ಷತ್ರ ನೋಡ್ಕೊಂಡು ಅಲ್ಲಲ್ಲೇ ಸುತ್ತಾ ಇರ್ತೀವಿ. ಬರ್ರಿ ನಮ್ಮ ಸಂತೆಗೆ. ಏನು ಹೇಳ್ತೀರಾ? ಯಾವ ಕಲರ್ ಗೋಡೆ ಏನೂ ಇಲ್ಲ ರೀ. ಒಳ್ಳೆ ಮರ, ಒಳ್ಳೆ ಪ್ರಕೃತಿ, ಒಳ್ಳೆ ಸೂರ್ಯನ ಬೆಳಕು. ಸಂಜೆ ಆಯ್ತಿದ್ದಂಗೆನೆ ಎಂತೆಂಥ ಕಲರ್ ನಕ್ಷತ್ರ ಬರ್ತವೆ ಗೊತ್ತಾ? ಎಲ್ಲಿ ಅಂತ ಕೇಳ್ತೀರಾ? ಆಕಾಶದಲ್ಲಿ ರೀ. ಆ ಬೆಳದಿಂಗಳ ನಕ್ಷತ್ರನ ನೋಡ್ಕೊಂಡು ನಾವು ಶಾಪಿಂಗ್ ಮಾಡ್ತಾಯಿದ್ರೆ ಆ ಸಂತೆಯಲ್ಲಿ ಏನು ಆನಂದ, ಏನು ಮಜಾ ಅಲ್ವಾ? ನಿಮ್ಮ ಸೂಪರ್ ಮಾರ್ಕೆಟಲ್ಲಿ ಹಿಂಗೆಲ್ಲ ಒಂದು ಅವಕಾಶ ಸಿಗುತ್ತಾ? ಬನ್ನಿ ಸೂಪರ್ ಮಾರ್ಕೆಟಲ್ಲಿ ಇನ್ನೂ ಏನೇನೋ ಟ್ರಿಕ್ಸ್ಗಳು ಮಾಡಿದರೆ ಅಂತ ಹೇಳ್ತೀನಿ ಬನ್ನಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಾ, ಆ ಫ್ರಿಜ್ಜಲ್ಲಿ ಬಂದ್ಬಿಟ್ಟು ಈ ಮಟನ್ನು ಚಿಕನ್ ಅಂತ ಇಕ್ಕಿರ್ತಾರೆ. ಅದೇನು ಫಾರಮ್ ಕೋಳಿನೋ, ನಾಟಿ ಕೋಳಿನೋ, ಬಾಯ್ಲರ್ ಕೋಳಿನೋ ಏನು ಗೊತ್ತೇ ಆಗಲ್ಲ. ತಗೊಂಡೋಗ್ಬಿಟ್ಟು ಮನೆಗೆ ತಿಂದಾದ್ಮೇಲೆ ಬೆಳಗ್ಗೆ ಎದ್ರೆ ಫುಲ್ ಎಲ್ಲ ಹೊಟ್ಟೆಲ್ಲ ಸ್ಟ್ರೆಕ್ ಆಗ್ಬಿಟ್ಟಿರ್ತದೆ. ಆವಾಗ ಯೋಚನೆ ಮಾಡ್ತೀವಿ ಇದು ಯಾವ ಕೋಳಿನಪ್ಪ ಇದು ಅಂತೇಳಿ. ಆ ಥರ ಗೆಸ್ ಮಾಡಬೇಕು. ಅದೇ ನಮ್ಮ ಬರ್ರಿ ನೀವು ಹಳ್ಳಿಗೆ ಆ ಸಂತೆಲಿ ಹುಂಜ, ಯಾಟೆ, ಫಾರಂ ಕೋಳಿ, ನಾಟಿ ಕೋಳಿ ಎಲ್ಲನೂ ನಿಲ್ಲಿಸಿರ್ತಾರ್ರಿ. ಸರಿನಾ? ಕೊಕ್ಕೋ ಅಂತ ಓಡಾಡ್ತಿರ್ತವೆ. ಅಲ್ಲಿ ಹೋಗ್ಬಿಟ್ಟು ನಿಂಗೆ ಈ ಕೋಳಿ ಬೇಕಾ ಅಂದ್ಬಿಟ್ಟು ನೋಡ್ಬಿಟ್ಟು ಎತ್ಕೊಂಡು ಮಕ್ಕದ ಹತ್ರ ಹೇಳಿದ್ರೆ ಕೊಕ್ಕೋ ಅಂತ ಅಂತವೆ. ಅಲ್ಲಿ ಬರ್ರಿ ನಮ್ಮ ಸೂಪರ್ ಮಾರ್ಕೆಟಲ್ಲಿ, ಅಣ್ಣ ಇದು ಹುಂಜನ ಕೋಳಿನ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಿಚ್ ಮಡಗಿದ್ದೀನಿ ಒತ್ತೋಣ ಅಂತ ಹೇಳ್ತಾರೆ. ಹೌದಾ ಇದು ನಾಟಿ ಕೋಳಿನ ಫಾರಂ ಕೋಳಿನ ಚೆಕ್ ಮಾಡಿ ಅಂದ್ಬಿಟ್ಟು ಆ ಸ್ವಿಚ್ ಹಚ್ಚಿದ್ರೆ ಮೇ ಅಂತ ಸೌಂಡ್ ಬರುತ್ತೆ. ಯಾವ ಸೌಂಡ್ಗೆ ಏನೇನು ಸ್ವಿಚ್ ಮಡ್ಗವ್ರು ಅಂತಲೇ ಗೊತ್ತಾಗಲ್ಲ ರೀ. ಆಮೇಲೆ ನಮ್ಮ ಸಂತೆಲಿ ಬನ್ನಿ ನೀವು, ಮೇಕೆ, ಕುರಿ ಎಲ್ಲ ಲೈನಾಗಿ ನಿಲ್ಲಿಸಿರ್ತಾರ. ಅಲ್ಲೇ ಎಲ್ಲ ಸಗಣಿಗಳು ಹಾಕ್ತಿರ್ತಾರೆ. ಮಕ್ಳುಗರ ಕರ್ಕೊಂಡೋಯ್ತಂದ್ರೆ ನೋಡು ಅದೇ ಮೇಕೆ ಸಗಣಿ ನೋಡಿ ಹಿಂಗೆ ಹಾಕುತ್ತೆ ಅಂತೇಳ ತೋರಿಸ್ಬೋದಾ? ಜೊತೆಗೆ ಆ ಸಗಣಿನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲೇ ರೈತ ಬೆಳೆದಿರುವಂಥ ಬೆಳೆಗೆ ಹಾಕಿದ್ರೆ ಎಂತೆಂಥ ಬೆಳೆ ಬೆಳೀತಾವ ಗೊತ್ತೇನ್ರಿ? ಎಂತೆಂಥ ಅದ್ಭುತವಾದ ಆಹಾರ ಸಿಗುತ್ತೆ ನಮಗೆ. ಸೂಪರ್ ಮಾರ್ಕೆಟಲ್ಲಿ ಹಂಗಿದೆಯಾ? ಇಷ್ಟಪ್ಪ ಗೊಬ್ಬರಕ್ಕೆ ಇಷ್ಟು ಕೆಮಿಕಲ್ ಮಿಕ್ಸ್ ಮಾಡ್ಬಿಟ್ಟು ಯಾವುದೋ ಒಂದು ಮೂಟೆ ಅಂತ ಜೋಡಿಸ್ಬಿಟ್ಟಿರ್ತಾರ. ಅದನ್ನು ತಗೊಬಂದ್ಬಿಟ್ಟು ನಮ್ಮನೆ ಮಕ್ಳುಗಳು ಟೆರೆಸ್ ಮೇಲೆ ತಗೊಂಡೋಗ್ಬಿಟ್ಟು ಯಾವುದೋ ಒಂದು ಗಿಡ ಹಾಕ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕಿ ಬೆಳೆಸ್ತೀನಿ ಅಂದ್ಬಿಟ್ಟು 3 ತಿಂಗಳು ಬಿಟ್ಕೊಂಡು ನೋಡಿದ್ರೆ ಎಷ್ಟು ದೊಡ್ಡದಾಗಿ ಬೆಳೆದಿರ್ತದೆ ಗೊತ್ತಾ? ಅಲ್ಲೋಗಿ ನೋಡಿದ್ರೆ ಕೊನರೇ ರೀ, ಗೊತ್ತಲ್ವಾ? ಕಳೆನೇ ಬೆಳೆದಿರ್ತದೆ, ಗಿಡ ಇಷ್ಟೆಷ್ಟು ಉದ್ದ ಇರುತ್ತೆ. ಅಂಥ ಗೊಬ್ಬರಗಳು ಅಲ್ಲಿ ಸಿಗುವಂಥವು. ಆದರೆ ಬರ್ರಿ ನಮ್ಮ ಸಂತೆಲಿ ಎಂತೆಂಥ ನ್ಯಾಚುರಲ್ಲು ನಮಗೆ ಮೆಡಿಸಿನ್ಗಳು ಸಿಗ್ತವೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಕಸ್ಮಾತ್ ನೀವೇನಾದ್ರು ನೀರು ಕುಡಿಬೇಕು ಅಂತಂದರೆ 20 ರೂಪಾಯಿ ಕಾಸು ಕೊಟ್ಬಿಟ್ಟು ಕುಡಿಬೇಕು. ನಮ್ಮ ಸಂತೆಲಿ ಹಂಗಲ್ಲ, ಪಕ್ಕ ಅಲ್ಲೇ ಒಂದು ಹಳ್ಳ ಹರಿತಾ ಇರ್ತದ. ಸೀದಾ ಹೋಗ್ಬಿಟ್ಟು ನಮ್ಮ ಮೀಸೆದೆಲ್ಲ 2 ಸರಿ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ನೀರೊಳಗೆ ಕಚ್ಬಿಟ್ಟು ಬ್ರರ್ ಅಂತಂದರೆ ಕಸ ಕಡ್ಡಿಗಳೆಲ್ಲ ಸೈಡ್ ಕೊಟ್ಟಾಗ್ಬಿಡ್ತವೆ. ಏನು ಫಿಲ್ಟ್ರ್ ವಾಟ್ರ್ ಅಂತ ಹೇಳ್ತೀರಾ? ಎಮ್ಮೆ ಹಸನೆಲ್ಲ ಅಲ್ಲೇ ತೊಳಿತಿರ್ತಾರೆ ಬಿಡಿ. ಆಮೇಲೆ ನಮ್ಮ ಮಂದಿ ಎಲ್ಲ ಫುಲ್ ಅಲ್ಲೇ ತೊಳಿತಾ ಇರ್ತಾರೆ ಬಿಡಿ. ಆದರೂ ಪ್ರಕೃತಿಯಿಂದ ಬಂದಂಥ ನೀರಲ್ವಾ, ದೇಹಕ್ಕೆ ತಂಪು, ಆರೋಗ್ಯ ಅಲ್ವಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಸೂಪರ್ ಮಾರ್ಕೆಟಲ್ಲಿ ಹೋಗಿದ್ದೀರಿ, ನೋಡಿದ್ದೀರಾ ನೀವು? ಎಲ್ಲಾದರೂ ಕಿಟಕಿಗಳು ಇಕ್ಕಿದ್ದೀರಾ? ಯಾಕೆ ಇಡ್ತಾರೆ ಹೇಳಿ?
ಇಡಲ್ಲ. ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಕಿಟಕಿ ಇಡೋ ಬದಲು ಒಂದಷ್ಟು ಸೋಪು ಪೇಸ್ಟು ಡಬ್ಬಗಳನ್ನೆಲ್ಲ ಜೋಡಿಸ್ಬೋದು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ವ್ಯಾಪಾರ ಮಾಡೋಕ್ಕೆ ಅಂದ್ಬಿಟ್ಟು ಟ್ರಿಕ್ಸ್ ಮಾಡೋರು ನೋಡಿ. ಆದರೆ ನಮ್ಮ ಹಳ್ಳಿಲಿ ಹಂಗಲ್ಲ. ಅಲ್ಲಿ ಯಾವ್ದಾದ್ರು ಒಂದು ಕಂಬ ಇತ್ತು ಅಂತಂದ್ರೆ ಅದಕ್ಕೆ ತೊಗೊಂಡೋಗಿ ಏನಾರು ನೇದಾಕಿರ್ತಾರೆ ತರಕಾರಿ ಐಟಮು. ಇಲ್ಲಿ ಯಾವ್ದಾದ್ರು ಒಂದು ಗಿಡ ಇತ್ತು ಅಂತ ಹೇಳಿದ್ರೆ ಅಲ್ಲೊಂದು ತೊಗೊಂಡೋಗಿ ಹಾಕಿರ್ತಾರೆ. ಇಲ್ಲಿ ಯಾವ್ದಾರು ಅಕಸ್ಮಾತ್ ಮೇಕೆ ನಿಂತಿತ್ತು ಅಂದರೆ ಅದ್ರ ಮೇಲೆ ಒಂದೆರಡು ಐಟಮ್ನೆಲ್ಲ ಜೋಡಿಸಿರ್ತಾರೆ. ಏನು ಹೇಳ್ತೀರ ನಮ್ಮ ಸಂತೆ ಬಂದು ಸಂತೆಲಿ ಭಾರಿ ಸೂಪರ್ ರೀ. ಆಮೇಲೆ ಇನ್ನೊಂದು ವಿಷಯ ನಿಮಗೆ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಸೂಪರ್ ಮಾರ್ಕೆಟಲ್ಲಿ ಎಲ್ಲೋಯ್ತೀವಿ ಅಲ್ಲೇ ಬರ್ತೀವಿ ಅಂತ. ನಮ್ಮ ಸಂತೆಯಲ್ಲಿ ಹಂಗಲ್ಲ ರೀ. ಈ ಕಡೆಯಿಂದ ನುಗ್ತು ಅಂತ ಹೇಳಿದ್ರೆ ಸುತ್ತಾಕೊಂಡು ಬಳಸಾಕೊಂಡು ಬರೋಕ್ಕೆ ಮಧ್ಯಾಹ್ನ ಆಗ್ತದೆ ಅಲ್ವಾ. ನಮ್ಮ ಸಂತೆ ಕಿಲೋಮೀಟ್ರ್ ಗಟ್ಟಲೆ ಇಕ್ಕಿರ್ತಾರೆ. ಹಿಂಗೆ ನಮ್ಮ ಸೂಪರ್ ಮಾರ್ಕೆಟ್ ಇಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಆ ಸೂಪರ್ ಮಾರ್ಕೆಟಲ್ಲಿ CC ಕ್ಯಾಮ್ರಾಗಳಂತೆಲ್ಲ ಇಕ್ಕಿರ್ತಾರೆ. ನೋಡಿದರೆ ನೀವು ಆ CC ಕ್ಯಾಮ್ರಾ ಜೊತೆಗೆ ಒಂದು 20 ಜನ ಎಂಪ್ಲಾಯ್ಸ್ ಇರ್ತಾರೆ. ಅಲ್ಲಿ ಯಾಕೆ ಎಂಪ್ಲಾಯ್ಸ್ ಇಕ್ಕಿರ್ತಾರೆ ಹೇಳಿ? ಅವರು ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ತಿಳ್ಕೊಂಡಿದ್ದಾರೆ? ಇಲ್ಲ, ಅವರೆಲ್ಲ ಹೋಗ್ತಾರೆ, ಏನು ಎತ್ಕೊಳ್ತಾರೆ ಅಂತ ಚೆಕ್ ಮಾಡ್ತಾರೆ. ಇವತ್ತೇನಾದರೂ ಅಕಸ್ಮಾತ್ ಒಂದೇ ಬ್ರ್ಯಾಂಡ್ ಏನಾದ್ರು ಪೇಸ್ಟ್ ಎತ್ಕೊಳ್ತು ಅಂತಂದರೆ CC ಕ್ಯಾಮ್ರಾ ಥರ ನೋಡ್ಬಿಟ್ಟು ಅದನ್ನು ನಾವು ಜಾಸ್ತಿ ತಂದಿರಬೇಕು ಅನ್ನೋ ಥರ ನೋಡೋಕ್ಕೋಸ್ಕರ ಅಲ್ಲಿ ಇಟ್ಟಿರ್ತಾರೆ. ಆ CC ಕ್ಯಾಮ್ರಾಗಳಿವೆ. ಏನು ಹೇಳ್ತೀರಾ, ಏನಾದರೂ ಅಪ್ಪಿತಪ್ಪಿ ಅಲ್ಲಿ ಕೌಂಟ್ರ್ ಹತ್ರ ಬಂದ್ಬಿಟ್ಟು ಒಂದಷ್ಟು ತಿಂಡಿ ಪ್ಯಾಕೆಟ್ಗಳೆಲ್ಲ ಇಕ್ಬಿಟ್ಟಿರ್ತಾರ. ನಾವೆಲ್ಲ ಲೈನ್ ನಿಂತ್ಕೊಂಡು ಬಂದ್ಬಿಟ್ಟು ಕೌಂಟ್ರ್ ಹತ್ರ ಬಿಲ್ ಮಾಡೋಕ್ಕೆ ಅಂತ ನಿಂತಿರ್ತೀವ. ನಮ್ಮ ಮಕ್ಳುಗಳು ಏನಾರು ಅಕಸ್ಮಾತ್ ಕೌಂಟ್ರ್ ಹತ್ರ ತಿಂಡಿಗಳನ್ನಾರು ಎತ್ಕಿತ್ ಮಡಿಕೊಂಬಿಟ್ರೆ ಆ CC ಕ್ಯಾಮ್ರಾಗಳವಲ್ಲ, ಅದು ಬಂದ್ಬಿಟ್ಟು ಶಾರ್ ನಿಮ್ಮ ಮಗ ಬಂದ್ಬಿಟ್ಟು ಅಲ್ಲಿ ಚಾಕ್ಲೇಟ್ ತೊಗೊಂಡಿದ್ದಾನೆ ಅಂತ ಅಂತಿರ್ತಾರೆ. ಅಲ್ಲೇ ಒಳಗಡೆ ಬಂದ್ಬಿಟ್ಟು ಒಂದು 200 ರೂಪಾಯಿ ತಿಂಡಿ ತಗೊಂಡಿರ್ತಾರೆ ಮಕ್ಳುಗಳು. ಇಲ್ಲಿ ಯಾವುದೋ ಒಂದು 20 ರೂಪಾಯಿ ಚಾಕ್ಲೇಟ್ ಎತ್ಕೊಂಡಿದ್ದಕ್ಕೆ CC ಕ್ಯಾಮ್ರಾ ಅಂತ ಅಂತಾರೆ. ಏನ್ರಿ CC ಕ್ಯಾಮ್ರಾ? ಅದು ಇಷ್ಟು ತಿಂಗಳ ಬರ್ತದ್ರಿ ಅದು ಬ್ಯಾಕಪ್ಪು? 1 ತಿಂಗಳು, 2 ತಿಂಗಳು, 3 ತಿಂಗಳು, ಏನೊಂದು 6 ತಿಂಗಳು ಬರ್ತದ? ಬರೀ ನಮ್ಮ ಸಂತೆಗೆ ಎಂತೆಂಥ CC ಕ್ಯಾಮ್ರಾಗಳವೆ. ವಯಸ್ಸಾದ ಅಜ್ಜಂದಿರು ಇದ್ದಾರಲ್ಲ, ಸಂತೆ ತುಂಬ ಫುಲ್ಲು ಹಿಂದ್ಗಡೆ ಕೈ ಕಟ್ಕೊಂಡು ಏನು ರಾಜರ ಥರ ಓಡಾಡ್ತಿರ್ತಾರೆ. ಅವ್ರೇನು ವ್ಯಾಪಾರ ಮಾಡೋಕ್ಕೆ ಬಂದಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ದೊಡ್ಡ ದೊಡ್ಡ CC ಕ್ಯಾಮ್ರಾಗಳು 3ನೇ ಕಣ್ಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಿರ್ತಾರೆ. ಅಪ್ಪಿ ತಪ್ಪಿ ನಾವೇನಾದರೂ ಒಂದು ಕಿತ್ಲೆ ಹಣ್ಣು ಏನಾರು ಎತ್ಬಿಟ್ಟು ಜೋಗ ಹಾಕೊಂಬಿಟ್ರೆ ಮುಗೀತು ನಮ್ಮ ಕತೆ. ಊರಿಗೆ ಬತ್ತಿದಂಗೆ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಹೇಳ್ತಾರೆ, ಅಲ್ಲೋಡಪ್ಪ ಬೋರಣ್ಣನ ಮಗ ಬಂದ್ಬಿಟ್ಟು ಜಾತ್ರೆ ಬಂದ್ಬಿಟ್ಟು ಕಿತ್ಲೆ ಹಣ್ಣಿಗೆ ಜೋಬಿಗೆ ಮಡಿಕೊಬಿಟ್ಟು ಅಂದ್ಬಿಟ್ಟು ಆ 20 ರೂಪಾಯಿನ ಕಿತ್ಲೆ ಹಣ್ಣಿಗೆ 20 ವರ್ಷ ಆದರೂ ಹೇಳಿ ನಮ್ಮನ್ನು ಮರ್ಯಾದೆ ಕಳೆದ್ಬಿಟ್ಟು ಊರು ಬಿಡಿಸ್ಬಿಡ್ತಾರೆ. ಅದಕ್ಕೆ ರೀ ಹೇಳೋದು, ಹಳ್ಳಿಗಳಲ್ಲಿ ಯಾರು ಬಂದ್ಬಿಟ್ಟು ಕಳ್ತನ ಮಾಡಲ್ಲ. ನೀವು ನೋಡಿದಿರಾ, ಹಸುಗಳು ಅವ್ರ ಜಾನುವಾರುಗಳನ್ನ ಜೊತೆಗೆ ಅವ್ರು ಬೆಳೆದಂಥ ಬೆಳೆಗಳನ್ನೆಲ್ಲ ಮನೆ ಮುಂದೆನೇ ಗುಡ್ಡೆ ಹಾಕೊಂಡಿರ್ತಾರೆ. ಯಾರು ಮುಟ್ಟಲ್ಲ. ಅಪ್ಪಿ ತಪ್ಪಿ ಏನಾರ ಕೈಗೆ ಹಾಕ್ಬಿಡ್ತಾರೆ ಅಂತಂದರೆ 1000 ತೆಂಗಿನಕಾಯಿ ಇದ್ರೂ ಲೆಕ್ಕ ಮಾಡಿಕೊಂಡಿರ್ತಾರೆ. ಮೊನ್ನೆ ನೀನು ಎಲ್ವೇನ ಎತ್ಕೊಂಡು ಹೋಗಿತ್ತು ತೆಂಗಿನಕಾಯಿನ, ಪಂಚಾಯತಿ ಸೇರಿಸ್ಬಿಡ್ತೀನಿ ನೋಡು ಅಂತ ಹೇಳ್ಬಿಡ್ತಾನೆ. ಅಷ್ಟೊಂದು ನಾಲೆಡ್ಜ್ ಇರುವಂಥ CC ಕ್ಯಾಮ್ರಾಗಳು ಮುಂದೆ ಇದು ಯಾವ ಕ್ಯಾಮ್ರಾ ಬಿಡ್ರಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಶಾಪಿಂಗ್ ಎಲ್ಲ ಮಾಡ್ಕೊಂಡು ಸೂಪರ್ ಮಾರ್ಕೆಟಿಂದ ಹೊರಗಡೆ ಬರ್ತೀವಾ, ನಮ್ಮ ಮಕ್ಕಳು ಶಾಪಿಂಗ್ ಮಾಡಿರ್ತವೆ, ನಮ್ಮ ಮನೆಯವರು ಶಾಪಿಂಗ್ ಮಾಡಿರ್ತಾರೆ. ಎಲ್ಲ ಆದಮೇಲೆ ನಾವೇನು ಶಾಪಿಂಗ್ ಮಾಡಲ್ಲ ಅನ್ನೋ ಥರ ನಮ್ಮ ಮನೆಯವ್ರು ಯೋಚನೆ ಮಾಡಿಬಿಟ್ಟು, ರೀ ಒಂದು ಅಕ್ಕಿ ಮೂಟೆ ಎತ್ಕೊಳ್ಳಿ, ರೀ ಒಂದು ಹಸಿಟ್ಟು ಮೂಟೆ ಎತ್ಕೊಳ್ಳಿ, ರೀ ಒಂದು ರಾಗಿ ಮೂಟೆ ಎತ್ಕೊಳ್ಳಿ, ಒಂದು ಬೆಲ್ಲದ ಪಿಂಡಿ ಎತ್ಕೊಳ್ಳಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಾವು ಶಾಪಿಂಗ್ ಮಾಡಬೇಕು, ನಮ್ಮ ಮನೆಯವ್ರು ಶಾಪಿಂಗ್ ಮಾಡಬೇಕು, ನಮ್ಮ ಮಕ್ಕಳು ಶಾಪಿಂಗ್ ಮಾಡಬೇಕು, ಓದೋರೆಲ್ಲ ಶಾಪಿಂಗ್ ಮಾಡಬೇಕು. ಆ ಥರ ಸೂಪರ್ ಮಾರ್ಕೆಟಲ್ಲಿ ಒಂದು ಟ್ರಿಕ್ ಸಿಕ್ಕಿದ್ದಾರೆ ನೋಡ್ರಿ. ನಮ್ಮ ಸಂತೆಲೆಲ್ಲ ಹಂಗೇನ ರೀ, ಅಕ್ಕಿ ಬೇಕಾ, ರಾಗಿ ಬೇಕಾ, ಹಸಿಟ್ಟು ಬೇಕಾ, ಹಣ ಇದು ಬೇಕು ಅಂತ ಹೇಳಿದ್ರೆ ನಡಿಯಪ್ಪ ಮನೆಗೆ ಕೊಟ್ಟು ಕಳಿಸ್ತೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯಾ ಅಂತ ಹೇಳ್ತಾರೆ. ನಾವೇನು ಅಲ್ಲಿ ಹೊರುವಂಗೂ ಇಲ್ಲ, ಅಲ್ಲಿ ನಾವು ಟೆನ್ಷನ್ನು ಪಡುವಂಗಿಲ್ಲ. ನಾವು ಕಣ್ಣಿದ್ದಲ್ಲಿ ಏನಾದರೂ ಅಕಸ್ಮಾತ್ ನೋಡ್ತು ಅಂತ ಹೇಳಿದ್ರೆ ಆ ಐಟಮ್ಮು ನಮ್ಮ ಮನೆ ಹತ್ರ ಇರ್ತದೆ. ಯಾಕೆ ಹೇಳಿ, ನಮ್ಮ ಹಳ್ಳೀಲಿ ಅದು ಆ ಥರದ್ದೊಂದು ಬಾಂಧವ್ಯ ಇರುತ್ತೆ. ಅದರಿಂದ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಮಕ್ಕಳಿಗೆ ಏನಾದರೂ ಅಕಸ್ಮಾತ್ ನಮ್ಮ ಜಾನುವಾರುಗಳು ಅಥವಾ ಗಿಡಗಳು ಕೆಲವೊಂದು ಹಣ್ಣು ಹಂಪಲಗಳು ಯಾವ ಥರ ಬೆಳೀತವೆ ಅಂತ ಗೊತ್ತೇ ಆಗಲ್ಲ. ನಮ್ಮ ಕಂಪ್ಯೂಟ್ರುಗಳು ಮತ್ತು ನಮ್ಮ ಮೊಬೈಲ್ ಇದೆಯಲ್ಲ, ಅದರಲ್ಲೇ ನೋಡಿ ಅವ್ರಿಗೆ ಪ್ರಾಕ್ಟೀಸ್ ಆಗಿದೆ. ಹಳ್ಳಿ ಜೀವನನ ತೋರಿಸಿ ಸಂತೆಗಳು ಎಲ್ಲೇ ನಡೀತು ಅಂದರೆ ಅಟ್ಲೀಸ್ಟು ತಿಂಗ್ಳಿಗೆ ಒಂದು ಸರಿನಾದ್ರೂ ಅಕ್ಕಪಕ್ಕ ನಮ್ಮ ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನಮ್ಮ ರಾಮನಗರ ಇನ್ನಿತರ ಪ್ಲೇಸ್ಗಳಲ್ಲಿ ಎಲ್ಲೆಲ್ಲಿ ಅಟ್ಲೀಸ್ಟು ತಿಂಗಳಲ್ಲಿ ಸಂತೆಗಳು ನಡೀತಿರ್ತವೆ. ನಮ್ಮ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ತೋರಿಸ್ತು ಅಂತ ಹೇಳಿದ್ರೆ ನಮ್ಮ ಪ್ರಾಣಿ ಪಕ್ಷಿಗಳು ಸಂತೆಲಿ ಬೆಳೆಯುವಂಥ ಬೆಳೆಗಳು ಹೇಗೆಲ್ಲ ರೈತರುಗಳು ಅದನ್ನು ಬೆಳೀತಾರೆ ಅಂತೇಳಿ ನಾವು ಅವ್ರಿಗೆ ಒಂದು ಪ್ರಾಜೆಕ್ಟ್ ಥರ ಮಾಡಿ ತೋರಿಸ್ಬೋದು ಅಲ್ವಾ. ಹಾಗೆ ನಮ್ಮ ಹಳ್ಳಿಗಳು ಕರ್ಕೊಂಡೋಯ್ತು ಅಂತಂದರೆ ಮರಗಳು, ಈ ಗಿಡಗಳು, ನಮ್ಮ ಪ್ರಾಣಿ ಪಕ್ಷಿಗಳು ಹಾಲು ಯಾವ ಥರ ಕರೀತಾರೆ ಅಲ್ವಾ, ಈ ಗೊಬ್ಬರ ಯಾವ ಥರ ಫುಲ್ಲು ಸಗಣಿ ಹಾಕಿ ಯಾವ ಥರ ಆಗ್ತವೆ ನಮ್ಮ ಜಾನುವಾರುಗಳು ಅಂತೆಲ್ಲ ನಮ್ಮ ಮಕ್ಕಳಿಗೆ ತಿಳಿಸ್ಬೋದು. ಎಲ್ಲೇ ಯಾವಾಗಲೇ ಆಗಲಿ ನಮ್ಮ ರೈತರುಗಳು ಏನಾದರೂ ಸಿಕ್ಕಿದ್ರೆ ಅವ್ರನ್ನ ಗೌರವಿಸೋಣ. ಸಾಧ್ಯವಾದಷ್ಟು ನಮ್ಮ ಹಳ್ಳಿ ಸಂಸ್ಕೃತಿನ ನಮ್ಮ ಈ ಮಕ್ಕಳಿದೆಯಲ್ಲ ನಮ್ಮ ಯುವ ಪೀಳಿಗೆ ಅವರಿಗೆ ತೋರಿಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ಇದು ಕೇವಲ ತಮಾಷೆಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಮ್ಮ
ಹಳ್ಳಿನೇ ಜೀವಾಳ, ರೈತನೇ ಬೆನ್ನೆಲುಬು ಅಂತ ಹೇಳ್ತಾ ಇನ್ನೊಂದಷ್ಟು ವಿಡಿಯೋಗಳೊಂದಿಗೆ ನಿಮ್ಮನ್ನು ನಗಿಸ್ಲಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಗುವ ನಯನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಈ ಒಂದು ಸ್ಟ್ಯಾಂಡಪ್ ಕಾಮಿಡಿಯ ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.